ಹಾಯ್ ಗಾಯ್ಸ್, ನಾನಿವಾಗ ದೇವಸ್ಥಾನಕ್ಕೆ ಹೋಗಲಿಕ್ಕೆ ರೆಡಿ ಆಗಿದ್ದೀನಿ. ದೇವಸ್ಥಾನಕ್ಕೆ ಹೋಗುವ, ದರ್ಶನ ಮಾಡ್ಕೊಂಡು ಬರುವ, ಯಾವ ರೀತಿ ಎಲ್ಲ ಇರುತ್ತೆ ಅಂತ ನೋಡೋಣ ಬನ್ನಿ. ಇವತ್ತು ನಾನು ಬಂದಿರೋದು ಮುಣ್ಕೂರಿನ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಇಲ್ಲಿ ಸಹ ಅಷ್ಟೇ ಒಳಗಡೆ ವಿಡಿಯೋಗ್ರಫಿ ಫೋಟೋಗ್ರಫಿ ಅಲೌಡ್ ಇಲ್ಲ. ಸೊ ಹಾಗಾಗಿ ನಾನು ನಿಮಗೆ ಹೊರಗಡೆಯಿಂದ ಎಷ್ಟು ತೋರಿಸಲಿಕ್ಕೆ ಆಗ್ತದೋ ಅಷ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಈ ದೇವಾಲಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಕತೆ ಪ್ರಕಾರ ದೇವಿ ದುರ್ಗೆಯವರು ಇಲ್ಲಿ ಬಂದು ದೈತ್ಯನಾದ ಮುಂಡಾಸುರನನ್ನು ಸಂಹಾರ ಮಾಡಿದ್ರು. ಆದ್ದರಿಂದ ಈ ಊರಿಗೆ ಮುಣ್ಕೂರು ಅಂತ ಹೆಸರು ಬಂದಂತೆ. ಸೊ ಮತ್ತೆ ಇಲ್ಲಿ ದೇವಿಯು ಒಂದು ಕೈಯಲ್ಲಿ ದೈತ್ಯನ ತಲೆ ಹಿಡಿದಿರುವ ರೂಪದಲ್ಲಿ ಕಾಣಿಸುತ್ತಾರೆ. ಹಾಗೆ ಇಲ್ಲಿ ಪ್ರತಿ ವರ್ಷ ರಥೋತ್ಸವ, ನವರಾತ್ರಿ, ದೀಪೋತ್ಸವ ಹೀಗೆ ಎಲ್ಲ ಹಬ್ಬಗಳು ತುಂಬ ಅದ್ಧೂರಿಯಾಗಿ ನಡೆಯುತ್ತದೆ. ದರ್ಶನ ಎಲ್ಲ ಮಾಡಿಕೊಂಡು ನಾವಿವಾಗ ಅನ್ನಪ್ರಸಾದಕ್ಕೆ ಬಂದಿದ್ದೇವೆ. ಊಟ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ರುಚಿಯಾಗಿತ್ತು. ದೇವಸ್ಥಾನಕ್ಕೆ ಹೋಗಿ ಈಗ ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನಾನು ಈಗ ಒಂದು ಸಂಜೆ ಟೈಮಿಗೆ ಟೀ ಟೈಮ್ಗೆ ಸ್ನ್ಯಾಕ್ಸ್ ರೆಡಿ ಮಾಡ್ತಾ ಇದ್ದೇನೆ. ಈ ರೆಸಿಪಿಯನ್ನು ನಾನು ಬೇರೆ ಬ್ಲಾಗಲ್ಲಿನೇ ಬೇರೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ನೀವು ಅದನ್ನು ಸಹ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಆಗುವ ಸ್ನ್ಯಾಕ್ಸ್ ರೆಸಿಪಿ ಇದು. ಪೊಟ್ಯಾಟೊ ಬಜ್ಜಿ ಇದು ತುಂಬ ಚೆನ್ನಾಗಿ ಬಂದಿದೆ. ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಇದಕ್ಕೆ ಕೊಕೊನಟ್ ಚಟ್ನಿ ಸಹ ಮಾಡಿಕೊಂಡು ಇದನ್ನು ಟ್ರೈ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ನಾನಿವಾಗ ಇದನ್ನು ಬ್ಲ್ಯಾಕ್ ಕಾಫಿ ಜೊತೆ ತಿಂತಾ ಇದ್ದೀನಿ. ನಾನಿವಾಗ ನಿಮಗೆ ಗಾರ್ಡನ್ ತೋರಿಸ್ತಾ ಇದ್ದೀನಿ. ತುಂಬ ದೊಡ್ಡದೇನಲ್ಲ, ಸ್ವಲ್ಪ ಗಿಡ ಎಲ್ಲ ಉಂಟು. ಅದು ಯಾವುದೆಲ್ಲ ಅಂತ ತೋರಿಸ್ತೀನಿ, ನೋಡಿ ಬನ್ನಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಪಾಟ್ ಒಳಗಡೆ ಒಂದು ಬಸಳೆ ನಟ್ಟಿದ್ದು, ಬಸಳೆ ಬೆಂಡೆಕಾಯಿ ಗಿಡ ಇದು.
ಗಿಡ ಚಿಕ್ಕದು. ಅಲ್ಲಿ ನೋಡಿ, ಇದು ಏನಂತ ಕಮೆಂಟ್ ಮಾಡಿ ನೀವು. ಇದಕ್ಕೆ ಏನಂತ ಹೇಳ್ತಾರೆ ಅಂತ ಕಮೆಂಟ್ ಮಾಡಿ ಆಯಿತಾ. ತುಂಬ ಇದು ನೋಡಿ, ಸ್ಟಾರ್ ಫ್ರೂಟ್ ಗಿಡ. ಇದು ಇಲ್ಲಿ ನೋಡಿ, ಚಿಕ್ಕ ಚಿಕ್ಕದಾಗಿದೆ ಇದರಲ್ಲಿ ಸ್ಟಾರ್ ಫ್ರೂಟ್ಸ್. ಇದರಲ್ಲಿ ಎಲೆ ಯಾವುದು, ಫ್ರೂಟ್ ಯಾವುದು ಅಂತ ಸಡನ್ನೇ ಗೊತ್ತಾಗೋದಿಲ್ಲ. ಈ ಕಡೆ ಇಲ್ಲಿ ಒಂದು ಉಂಟು ಅಲವೇರದ್ದು. ಇದು ಅಲವೇರಾ. ಇದು ಮೆಣಸಿನ ಗಿಡ. ಇಲ್ಲಿ ಒಂದಾಗಿದೆ ಮೆಣಸು. ಇಲ್ಲಿ ಮೆಣಸಿನಕಾಯಿ ಆಗಿದೆ. ಇದು ಅಬ್ಬಲಿಗೆ ಗಿಡ. ಇದು ಅಮೃತ ಬಳ್ಳಿ. ಇದು ಒಂದಾಗಿದೆ ಲಿಂಬು ಗಿಡವ ಅಂತ. ಇದೊಂದು ಪೇರಳೆ ಗಿಡ ಉಂಟಿಲ್ಲಿ. ಮನಿ ಪ್ಲ್ಯಾಂಟ್. ಇದು ಮರನೇ ಆಗಿದೆ ಇಲ್ಲಿ ಮರ. ಈ ಕಡೆ ಒಂದು ಪಪ್ಪಾಯಿ ಗಿಡ. ಇಲ್ಲಿ ಫುಲ್ ದಾಸವಾಳದ್ದು ಮೇಲೆ. ಇದೊಂದು ಅಡಿಕೆ ಗಿಡವಾಗಿದೆ. ಅಡಿಕೆ ಸ್ವಲ್ಪ ಇದು ಸೀತಾಫಲದ್ದು ಮರ. ಆಮೇಲೆ ಇಲ್ಲಿ ನೋಡಿ ಬಸಳೆ. ಬಸಳೆದು ಯಾವ ರೀತಿ ನಟ್ಟಿದಂತೆ ಈ ಥರ ಒಂದು ಗೋಣಿ ಚೀಲಕ್ಕೆ ಮಣ್ಣು ತುಂಬಿಸಿ ಅದ್ರೊಳಗಡೆ ಚೆನ್ನಾಗಿ ಬಂದಿದೆ. ಯಾರಿಗಾದ್ರೂ ಬಸಳೆ ಬೇಕಿದ್ರೆ ಕಮೆಂಟ್ ಮಾಡಿ ಆಯಿತಾ. ಈ ಕಡೆ ಒಂದು ಚಿಕ್ಕ ಕಂಚಲದ್ದು ಗಿಡ ಉಂಟು. ಇದರಲ್ಲಿ ಬರಲಿಲ್ಲ ಕಂಚಲ. ಓಕೆ, ಇಷ್ಟೇ ಗೈಸ್ ಗಾರ್ಡನ್ ನಮ್ಮದು ಚಿಕ್ಕದು ಆಯಿತಾ. ಓಕೆ, ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮತ್ತು ನಾವು ಮುಂದಿನ ಬ್ಲಾಗ್ನಲ್ಲಿ ಸಿಗೋಣ. ಓಕೆ, ಟಾಟಾ.